ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಮೋಸ್ಟ್ ಆಫ್ ದ ಮೆಂಬರ್ಸ್ ಆಗಲೇ ನಮ್ಮ RCB ಮತ್ತೆ ಲಕ್ನೋ ಮ್ಯಾಚನ್ನ ನೋಡ್ಕೊಂಡು ಬಂದಿರ್ತೀರಾ. ನಮ್ಮ RCB ಅಗೇನ್ ಮತ್ತೊಂದು ಹೀನಾಯವಾದ ಸೋಲು ಅಂತಾನೆ ಹೇಳ್ಬೋದು. ಆಕ್ಚುಲಿ RCB ಇವತ್ತು ಗೆದ್ದಿದ್ರೆ ಆಶ್ಚರ್ಯ ಪಡಬೇಕಿತ್ತು, ಸೋತಿದ್ರೆ ಅಲ್ಲ. ನಾನು ನನ್ನ ಪ್ರೀ ಅನಾಲಿಸಿಸ್ ಅಲ್ಲೂ ಕೂಡ ಹೇಳಿದ್ದೆ, ಮಯಾಂಕ್ ಯಾದವ್ನ ಫೇಸ್ ಮಾಡೋದ್ರಲ್ಲಿ ನಮ್ಮ RCB ಯಶಸ್ವಿ ಆದರೆ ಇವತ್ತು ವಿನ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲಾಂದ್ರೆ ಪಕ್ಕ ಡುಮ್ಕಿನೇ ಅಂತ. ಮಯಾಂಕ್ ಯಾದವ್ನ ಫೇಸ್ ಮಾಡಕ್ ಆಗ್ಲೇ ಇಲ್ಲ. ಮೋಸ್ಟ್ ಆಫ್ ದ ವಿಕೆಟ್ಸ್ ಮಯಾಂಕ್ ಯಾದವೇ ತಿಂದಾಕಿದ್ರು. ಐ ಥಿಂಕ್ ಸಮ್ 4 to 5 ವಿಕೆಟ್ಸ್ ಏನೋ ನಮ್ಮ ಮಯಾಂಕ್ ಯಾದವನೇ ತಿಂದಾಕಿದ್ರು. ಅಷ್ಟು ಎಂಗೇಜ್ ಅಲ್ಲಿ ಇಷ್ಟು ಚೆನ್ನಾಗಿ ಆಡ್ತಿರೋದನ್ನ ನೋಡಿದ್ರೆ ಈ ಸಲ ಅವರು ವರ್ಲ್ಡ್ ಕಪ್ ಆಡೋದ್ರಲ್ಲಿ ಡೌಟೇ ಇಲ್ಲ, ಪಕ್ಕಾ ಸೆಲೆಕ್ಟ್ ಆಗ್ತಾರೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವ್ರ ವಿಕೆಟ್ ಆಗಲಿ, ಡ್ಯೂಪ್ಲಿಸಿಸ್ ವಿಕೆಟ್ ಆಗಲಿ ತುಂಬಾ ವ್ಯಾಲ್ಯೂಬಲ್ ವಿಕೆಟ್ಸ್ ಅಂತಾನೆ ಹೇಳ್ಬೋದು. ಸೊ ಈ ತರ ಸ್ಟ್ರಾಂಗೆಸ್ಟ್ ಪ್ಲೇಯರ್ಸ್ ವಿಕೆಟ್ ತೆಗೆದು, ಮ್ಯಾಕ್ಸ್ವೆಲ್ ಅವ್ರದ್ದು ವಿಕೆಟ್ ತೆಗೆದ್ರು, ತುಂಬಾ ಜನ ವಿಕೆಟ್ನ ಇವತ್ತು ಮಯಾಂಕ್ ಯಾದವ್ ಅವರು ತಗೊಂಡ್ರು. ಇನ್ನು ನಮ್ಮ ಪಾಟೀದಾರ್ ಅವರೆಲ್ಲ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅನ್ಬೇಕಾದ್ರೇನೆ ಅವ್ರ ವಿಕೆಟ್ ಕೂಡ ಅವರು ಎತ್ತದಾಗುತ್ತೆ. ರಜತ್ ಪಾಟೀದಾರ್ ವಿಕೆಟ್ ಕೂಡ ಎತ್ತಿದ್ದು ಅವರೇ. ಮತ್ತೆ ನಮ್ಮ ಡುಪ್ಲಿಸಸ್, ಐ ಥಿಂಕ್ ವಿರಾಟ್ ಕೊಹ್ಲಿ ವಿಕೆಟ್ ಎತ್ತಿದ್ದು ಸಿದ್ಧಾರ್ಥ್ ಅನ್ಸುತ್ತೆ, ನಾನು ಸಿದ್ಧಾರ್ಥ್ ಅಂತ ನೋಟ್ ಮಾಡ್ಕೊಂಡಿದ್ದೀನಿ. ಅದು ವಿರಾಟ್ ಕೊಹ್ಲಿದು ಮಯಾಂಕ್ ಯಾದವ ಇಲ್ಲಾಂದ್ರೆ ನಮ್ಮ ಸಿದ್ಧಾರ್ಥ ಎತ್ತಿದ್ದು ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಡುಪ್ಲಿಸಸ್ ಫಸ್ಟ್ ವಿರಾಟ್ ಅವರು ಔಟ್ ಆದಾಗ ಅಟ್ಲೀಸ್ಟ್ ಡ್ಯೂಪ್ಲೆಸಿಸ್ ಇದಾರಲ್ಲ, ಇವತ್ತು ಒಂದು ಸ್ವಲ್ಪ ಫ್ಲೋಗ್ ಬಂದಿದ್ದಾರೆ, ಒಂದು ಸ್ವಲ್ಪ ಸ್ಕೋರು ಆಗ್ತಾ ಇದೆ ಅನ್ಬೇಕಾದ್ರೆ ಮಯಾಂಕ್ ಯಾದವ್ ಅವ್ರ ವಿಕೆಟ್ ಎತ್ತಿದ ತಕ್ಷಣನೇ ನಮ್ಮ RCB ಫ್ಯಾನ್ಸ್ ಎಲ್ಲ ಫುಲ್ ಸೈಲೆಂಟ್ ಹೋಗೋದ್ರು, ಸೌಂಡೇ ಇಲ್ಲ. ಯಾರು ಬಂದ್ರು, ಯಾರು ಸಿಕ್ಸ್ ಹೊಡಿದ್ರು ಕೂಡ ಸೌಂಡ್ ಮತ್ತೆ ಕಮ್ಬ್ಯಾಕ್ ಆಗೋಕೆ ತುಂಬಾ ಟೈಮ್ ಆಯ್ತು. ಇನ್ನು ಮ್ಯಾಕ್ಸ್ ಅವ್ರು ಬಂದ್ರು. ಮ್ಯಾಕ್ಸ್ ಅವ್ರು ಆದ್ರೆ 0 ಸ್ಕೋರ್, 1 ರನ್ ಹೊಡಿಲಿಲ್ಲ, ಹಂಗ್ ಔಟ್ ಮಾಡಿ ಕಳಿಸ್ಬಿಟ್ರು ಮಯಾಂಕ್ ಯಾದವ್. ಬಂದಿದ್ದೆ ಎತ್ತಿದ್ದು ಕ್ಯಾಚು, ಔಟು, ಫೀಲ್ಡ್ ಇಂದಾನೆ ಆಚೆ. ಅಷ್ಟು ಚೆನ್ನಾಗೆ ಬೌಲಿಂಗ್ ಮಾಡಿದ್ರು ಇವತ್ತು ನಮ್ಮ ಮಯಾಂಕ್ ಯಾದವ್. ಹೈಲೈಟ್ ಆಫ್ ದ ಟೀಮ್. ಬೌಲಿಂಗ್ ಅಲ್ಲಿ ಬಂದ್ರು ಕೂಡ ಮಯಾಂಕ್ ಯಾದವ್ ಅಂತಾನೆ ಮಾತಾಡ್ತಾ ಇದ್ರು, ಮತ್ತೆ ಬ್ಯಾಟಿಂಗ್ ಅಲ್ಲಿ ಬಂದ್ರು ಕೂಡ ನಮ್ಮ ಇವ್ರನ್ನೇ ಮಾತಾಡ್ತಾ ಇದ್ರು, ಲಕ್ನೋ ಅವ್ರ ಬಗ್ಗೆನೆ. ಯಾಕಂದ್ರೆ ಅವ್ರ ಬ್ಯಾಟಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಆಡಿದ್ರು, ಮತ್ತೆ ಫೀಲ್ಡಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ರು. ಸೊ ಓವರ್ ಆಲ್ ಇವತ್ತು ಲಕ್ನೋ RCB ಗಿಂತ ತುಂಬಾ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡ್ಕೊಂಡ್ರು. ಅದೆಲ್ಲ ತುಂಬಾ ಅನ್ನಿಸ್ತಿರೋದು ಯಾರಿಂದ ಆದ್ರೆ ಒಂದೇ ಒಂದು ಪರ್ಸನ್ ಮಯಾಂಕ್ ಯಾದವ್ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಡಿಕಾಕ್ ಕೂಡ ಅಷ್ಟೇ. ಇವತ್ತು RCB ಇಷ್ಟೊಂದು ಲಕ್ನೋ ಇಷ್ಟೊಂದು ಸ್ಕೋರ್ ಮಾಡ್ತಿದೆ ಅಂದ್ರೆ ಡಿಕಾಕ್ ಅವರು. KL ರಾಹುಲ್ ಅವರು ಬೇಗ ಔಟ್ ಆದ್ರು, ಡಿಕಾಕ್ ಒಬ್ರೇನೆ ಸ್ಟಾರ್ಟ್, ಐ ಥಿಂಕ್ ಅವ್ರು 80+ ಸ್ಕೋರ್ ಮಾಡಿದ್ರು ಅನ್ಸುತ್ತೆ ಡಿಕಾಕ್ ಅವರು. ಸೊ ಅಷ್ಟೊಂದು ಮೆಜಾರಿಟಿ ಆಫ್ ದ ಸ್ಕೋರೇ ಲಕ್ನೋಗೆ ಪ್ಲಸ್ ಆಗಿದ್ದು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಲಾಸ್ಟಲ್ಲಿ ಔಟ್ ಆದ್ರು. ಡಿಕಾಕ್ ಆದ್ಮೇಲೆ ಇನ್ನು ಜಾಸ್ತಿ ಚೆನ್ನಾಗಿ ಆಡಿದೆ ಅಂದ್ರೆ ಪಡಿಕಲ್ಲು ಬೇಗ ಔಟ್ ಆಗೋದ್ರು. ಆಕ್ಚುಲಿ ಸಿರಾಜ್ ಅವ್ರನ್ನ ಪಡಿಕಲ್ನ ಔಟ್ ಮಾಡಿಬಿಟ್ರು. ಆಕ್ಚುಲಿ ನಾನು ಈ ಸಲ ಪಡಿಕಲ್ ಒಂದು ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಪಡಿಕಲ್ ಕೂಡ ಇನಿಷಿಯಲ್ ಸ್ಟೇಜಲ್ಲೇ ಹೊರಟೋಗ್ಬಿಟ್ರು. ಇನ್ನು ಸ್ಟೋಯನಿಸ್ ಕೂಡ ಅಷ್ಟೇ, ಪ್ರತಿ ಸಲನೂ ತುಂಬಾ ಚೆನ್ನಾಗಿ ಆಡೋರು. ಲಾಸ್ಟ್ ಟೈಮ್ ನೋಡಿದ್ರೆ ಸ್ಟೋಯನಿಸ್ ಎಷ್ಟು ಚಂದ ಆಡಿದ್ರು, ಲಾಸ್ಟಲ್ಲಿ ಬಂದರೂ ಕೂಡ ಮೆಜಾರಿಟಿ ಆಫ್ ದ ರನ್ಸು, 6, 4 ಎಲ್ಲ ಆಡಿದ್ರು. ಸ್ಟೋಯನಿಸ್ ಬಂದ ತಕ್ಷಣ ನಾನು ಅಂದ್ಕೊಂಡೆ ಓಕೆ, ಈ ಲಕ್ನೋವಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಆ ಕಡೆ ಡಿಕ್ಕು ಮತ್ತು KL ರಾಹುಲ್ ಮತ್ತು ಪಡಿಕರ್ ಹೋದ್ರು ಕೂಡ ಸ್ಟೋಯನಿಸ್ ಇದ್ದಾರೆ, ಮತ್ತು ಇನ್ನೊಬ್ರು ನಿಖಿಲೋಸ್ ಪುರಾನ್ ಇದ್ದಾರೆ, ಇವರೆಲ್ಲ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಓಕೆ, ಮುಗೀತು ನಮ್ಮ RCB ಟಾಟಾ ಬೈ ಬೈ ಅಂತ ಸ್ಟಾರ್ಟಿಂಗಲ್ಲೇ ಬ್ಯಾಟಿಂಗ್ ಮಾಡಬೇಕಾದ್ರೇ ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಸ್ಟೋಯನಿಸ್ನ ಮ್ಯಾಕ್ಸ್ವೆಲ್ ಔಟ್ ಮಾಡಿಬಿಡ್ತಾರೆ. ಅದು ತುಂಬ ಚಂದ ಅನ್ನಿಸ್ತು. ಪಡಿಕರ್ನ ಸಿರಾಜ್ ಔಟ್ ಮಾಡ್ತಾರೆ. ಸೊ ಈ ಥರ ಅವರು ಇನಿಷಿಯಲಲ್ಲೇ ಔಟ್ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಓಕೆ ಬಿಡು ಇದು ನಮ್ಮ RCB ಮ್ಯಾಚ್ ಅಂದ್ಕೊಂಡೆ. ಯಾವಾಗ ಸಿರಾಜ್ ಔಟ್ ಆದ್ರೂ ಅವಾಗ ಅಂದ್ಕೊಂಡೆ ಓಕೆ, ನಮ್ಮ ನಿಖಿಲಾಸ್ ಪುರಾನ್ ನೀನು ಎಷ್ಟು ಮಾಡೋಕ್ಕಾಗುತ್ತೆ, ಅಟ್ಲೀಸ್ಟ್ ಇವರು ಡಿಕಾಕ್ ಎಷ್ಟು ಹೊಡೆದ್ರು ಕೂಡ ನಿಖಿಲಾಸ್ ಪುರಾನ್ ಮತ್ತು ಡಿಕಾಕ್ ಸ್ಕೋರ್ ಆ್ಯಡ್ ಮಾಡಿದ್ರು ಕೂಡ ನಮ್ಮ ಅಡಿಷನ್ ಮಾಡಿದಾಗ ನಮ್ಮ RCB ಹೆಂಗೋ ಹಂಗೆ ಟಾರ್ಗೆಟ್ ಮಾಡಿ ಗೆಲ್ಲೋ ಚಾನ್ಸಸ್ ಇರುತ್ತೆ. ಈ ಮ್ಯಾಚ್ ಮೇಲೆ ಒಂದು ಸ್ವಲ್ಪ ಓಪ್ ಇಟ್ಕೊಳ್ಬೋದು ಅಂತ ಅನ್ನಿಸ್ತು ಯಾವಾಗ ನಮ್ಮ ಡಿಕಾಕು ಮತ್ತು ನಮ್ಮ KL ರಾಹುಲ್ ಮತ್ತು ನಮ್ಮ ಸ್ಟೋಯನಿಸ್, ಪಡಿಕಲ್ ಇವರೆಲ್ಲ ಔಟ್ ಆದ್ರು ಆವಾಗ. ಬಟ್ ಅಲ್ಲಿಂದ ನಿಖಿಲಾಸ್ ಪುರಾನ್ ಆಡಿದ್ರು ಅಂದರೆ ಬ್ಯಾಟಿಂಗು, ಅವ್ರು ಬ್ಯಾಟಿಂಗಲ್ಲೂ ಅಷ್ಟೇ ಚೆನ್ನಾಗಿ ಆಡಿದ್ರು. ಇನ್ನೊಂದು ಗ್ಲಿಚ್ ಕೊಟ್ಟರು ಫೈನಲ್ ಆಡಬೇಕಾದ್ರೆ, ಹಾಗೆ ಬೌಲಿಂಗ್ ಮಾಡಬೇಕಾದ್ರೂ ಅಷ್ಟೇ ಲಾಸ್ಟ್ ವಿಕೆಟ್ ತಕ್ಬಿಟ್ಟು ಆಲ್ರೌಂಡರ್ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ರು ಇವತ್ತು. ಅದಾದಮೇಲೆ ಡಿಕಾಕ್ನ ಟೋಪ್ಲೆ ಅವರು ಔಟ್ ಮಾಡ್ತಾರೆ. ಆಮೇಲೆ ಆಯುಷ್ ಬದಾಮಿ ಅವ್ರು ಬರ್ತಾರೆ. ಆಯುಷ್ ಬದಾಮಿನೂ 0 ಸ್ಕೋರು, ದಯಾಲ್ ಅವ್ರು ಎತ್ತಾಕ್ತಾರೆ. ಸೊ ಹಿಂಗೆ ಆಗ್ತಿರ್ಬೇಕಾದ್ರೆ ಸೀರಿಯಸ್ಲಿ ಅವ್ರು ಬ್ಯಾಟಿಂಗ್ ಮಾಡಬೇಕಾದ್ರೆ ತುಂಬ ಓಪನ್ ಅನ್ನೋದು ಬಂತು RCB ಫ್ಯಾನ್ಸ್ಗೆ. ಯಾಕಂದರೆ 185 180+ ಏನೋ ಸ್ಕೋರು, ಚೆನ್ನಾಗಿ ಎಕ್ಸಾಕ್ಟ್ ಗೊತ್ತಿಲ್ಲ. ಸೊ ಇಷ್ಟಾದರೆ ಆಬ್ವಿಯಸ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೊಡಿತಾರೆ, ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. RCBಗೆ ಇವತ್ತಂತೂ ವಿನ್ ಆಗೋ ಚಾನ್ಸಸ್ ಇದೆ, ಅಟ್ಲೀಸ್ಟ್ ಒಂದು 80% ಇದೆ. 20% ಮಾತ್ರನೇ ಡುಮ್ಕಿ ಹೊಡಿಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಮಯಾಂಕ್ ಅವ್ರು
ಹೆಸರು ಅಂತೂ ನಮ್ಮ ತಲೆಯಲ್ಲಿ ಇದ್ದೇ ಇತ್ತು. ಯಾಕಂದ್ರೆ ಮಯಾಂಕ್ ಅವ್ರನ್ನ ರೀಪ್ಲೇಸ್ ಮಾಡಿದ್ರೆ ಅಂದ್ರೆ ಅವ್ರನ್ನ ಫೇಸ್ ಮಾಡಿ ಎದುರಿಸಿ ಅವ್ರ ಬೌಲಿಂಗ್ ಸ್ಟ್ರಾಟಜೀಸ್ ಅರ್ಥ ಮಾಡ್ಕೊಂಡ್ರೆ RCB ಈಸಿಯಾಗಿ ವಿನ್ ಆಗುತ್ತೆ, ವಿಕ್ಟ್ರಿ ತಗೊಳುತ್ತೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಹಿಂಗೆ ಸ್ಟಯೋನಿಸು, ಡಿಕಾಕ್, KL ರಾಹುಲ್, ಪಡಿಕರ್ ಎಲ್ಲ ಉದ್ರೋದಾಗಂತೂ ಇನ್ನೂ ಕಾನ್ಫಿಡೆನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಗೇಮ್ ಸ್ಟಾರ್ಟ್ ಆಗಿದ್ದು. ಇವರು ನಿಖಿಲಾಸ್ ಪುರನ್ 18-19 ಇದರಲ್ಲಿ ಓವರ್ಸಲ್ಲಿ ಫುಲ್ 4-6 ಸ್ಕೋರ್ನ ಎಲ್ಲೋ ತೊಗೊಂಡೋಗ್ಬಿಟ್ರು. ಎಲ್ಲೋ 150 160 ಪ್ಲಸ್ ಅಲ್ಲಿರೋದನ್ನ ಲಾಸ್ಟ್ 19th and 20th ಓವರಲ್ಲಿ ನಿಖಿಲಾಸ್ ಪುರನ್ 180 ಪ್ಲಸ್ ತೊಗೊಂಡೋಗ್ಬಿಟ್ರು. ಅಲ್ಲಿ ತುಂಬಾನೇ ಏನ್ ಗುರು ಇಷ್ಟು ಚೆನ್ನಾಗಿ ಆಡ್ಬಿಟ್ರು, ಏನಾದ್ರೂ ಆಗ್ಬೋದು ಅಂತ. ಐ ಥಿಂಕ್ ಇದು ಸೆಕೆಂಡ್ ಟೈಮ್ ಕೂಡ ಲಕ್ನೋ ಪ್ರೂವ್ ಮಾಡಿರೋದು. ಲಾಸ್ಟ್ ಓವರ್ಸ್ ಅಲ್ಲಿ ಬಂದ್ಬಿಟ್ಟು ನಿಕೋಲಸ್ ಪುರನ್ ಫುಲ್ ಚೆನ್ನಾಗಿ ರನ್ಸ್ ಹೊಡೆದಿದ್ದು, 4 ಹೊಡೆದಿರೋದ್ರಿಂದ ಅಷ್ಟು ಸ್ಕೋರ್ ಆಗಿ ನಮ್ಮ ಲಕ್ನೋವು 180 ಪ್ಲಸ್ಗೆ ಸ್ಕೋರ್ ತಂದು ನಿಲ್ಲಿಸ್ತು. ಅದಾದ್ಮೇಲೆ ನಮ್ಮ RCB ಅವ್ರು ಬಂದ್ರು. ನಮ್ಗೆಲ್ಲ ಅನ್ಸಿದೆ ಅಂದ್ರೆ 180 ಪ್ಲಸ್ ಇದೆ ಅಂದ್ರೆ ಇವತ್ತೊಂದು ಸ್ವಲ್ಪ ಡೂಪ್ಲೆಸಿಸ್ ಮತ್ತೆ ನಮ್ಮ ಕೊಹ್ಲಿ ಫಾರ್ಮಿಗೆ ಬಂದ್ರೆ ಒಂದು 70 ಪ್ಲಸ್ ಅವ್ರು ಸ್ಕೋರ್ ಮಾಡಿದ್ರು. ಮತ್ತೆ ಇನ್ನು ಮಿಕ್ಕಿದವರು ಇದ್ದಾರೆ, ಮ್ಯಾಕ್ಸ್ ಇದ್ದಾರೆ, ಮತ್ತೆ ನಮ್ಮ ಪಾಟಿದಾರ್ ಇದ್ದಾರೆ, ಗ್ರೀನ್ ಇದ್ದಾರೆ. ಇವರೆಲ್ಲ ಗ್ರೀನ್ ಮೇಲಂತೂ ನಂಗೆ ಎವ್ರಿ ಎಕ್ಸ್ಪೆಕ್ಟೇಷನ್ ಇತ್ತು ಈ ಸಲ. ಇವರೆಲ್ಲ ಇದ್ದಾರೆ ಅನ್ಬೇಕಾದ್ರೆ ಪಕ್ಕ ಒಂದು ಸ್ವಲ್ಪ ಈಸಿಯಾಗಿ ವಿನ್ ಆಗ್ಬೋದು. ಅಟ್ಲೀಸ್ಟ್ ಈಸಿಯಾಗಿ ವಿನ್ ಆಗಲಿಲ್ಲ ಅಂದ್ರೂ ಟಾರ್ಗೆಟ್ ಅಂತೂ ಕೊಡ್ಬೋದು ನಾವು ಅಂತಾನೆ ಅನ್ಸಿದ್ದು. ಅದಾದ್ಮೇಲೆ ನಮ್ಮ ವಿರಾಟ್ ಕೊಹ್ಲಿ ಔಟ್ 20 ಪ್ಲಸ್ಗೆ, ಐ ಥಿಂಕ್ 19 ಅನ್ಸುತ್ತೆ, ನಾಟ್ ಇವನ್ 20. ಔಟ್ ಆದ ತಕ್ಷಣ ಓಕೆ ಬಿಡೋ, ಇನ್ನು ಹೋಗೇನೆ, ಇನ್ನು ಎಷ್ಟಂತ ನಮ್ಮ ಇವ್ರು ಟ್ರೈ ಮಾಡ್ಬೇಕಾಗತ್ತೆ ಡ್ಯೂಪ್ಲೆಸಿಸ್ ಅಂತ ಅನ್ಕೊಂಡ್ವಿ. ಬಟ್ ಡ್ಯೂಪ್ಲೆಸಿಸ್ ಚೆನ್ನಾಗಿ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಕ್ಚುಲಿ ಕಡಿಮೆ ಬಾಲಲ್ಲಿ ಐ ಥಿಂಕ್ 20 ಪ್ಲಸ್ ಟಾರ್ಗೆಟ್ ಅಚೀವ್ ಮಾಡಿದಾಗ ಇವತ್ತು ಮ್ಯಾಚ್ ಇರ್ಬೋದು ನಮಗೆ ನಮ್ಮ ಸೈಡಲ್ಲಿ ಅಂತ ಅಂದ್ಕೊಂಡು ಮ್ಯಾಚ್ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫ್ಯಾಬ್ ಡ್ಯೂಪ್ಲೆಸಿಸ್ ಕೂಡ ಔಟು. ಅದು ಕೂಡ ನಮ್ಮ ಮಯಾಂಕ್ ಯಾದವ್ ಔಟ್ ಮಾಡಿದ್ದು. ಓಕೆ ಅಂತ ಅಷ್ಟ ಫುಲ್ ಓಪ್ಸ್ ಒಟ್ಟೋಯ್ತು ಅಂತಲೇ ಹೇಳ್ಬೋದು RCB ಫ್ಯಾನ್ಸ್ಗೆ. ಫುಲ್ ಎಂಟೈರ್ ಸ್ಟೇಡಿಯಂ ಫುಲ್ ಸೈಲೆಂಟು, ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ, ಎಲ್ಲರೂ ಹಿಂಗೆ ಕುತ್ಕೊಂಡು ಮ್ಯಾಚ್ ನೋಡ್ತಾ ಇದ್ದಾರೆ. ಏನಾಗುತ್ತೆ ಗುರು, RCB ಇವತ್ತು ಹೋಗೇನಾ ಅನ್ನೋ ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ ಅನ್ನೋ ಥರ ಅಲ್ಲ. ಓಕೆ ಇವತ್ತು RCB ಹೋಗೇನೆ, ನೋಡೋಣ ಏನು ಚೇಂಜ್ ಆದರೂ ಆಗ್ಬೋದು ಅನ್ನೋ ಒಂದು ಚಾನ್ಸ್ ಇಟ್ಕೊಂಡು ಮ್ಯಾಚ್ ನೋಡ್ತಾ ಇದ್ದಂಗೆ ನನಗನ್ನಿಸ್ತು. ಇನ್ನು ಪಾಟಿದಾರ್ ಬಂದರು. ಆ್ಯಕ್ಚುಲಿ ಪಾಟಿದಾರ್ ಚೆನ್ನಾಗಿ ಆಡಬೇಕು ಅಂತ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದರೆ ಪಾಟಿದಾರ್ ಆಗಿರಲಿ ಮತ್ತು ನಮ್ಮ ಅನುಜ್ ರಾವತ್ ಆಗಲಿ, ಇವರಿಬ್ಬರು ಅಷ್ಟೊಂದು ಪರ್ಫಾರ್ಮೆನ್ಸಲ್ಲಿ ಕಾಣಿಸ್ಕೊಂಡೇ ಇರಲಿಲ್ಲ ಇಷ್ಟು ದಿನ. ಸೊ ಇವತ್ತು ಇವರು ಡ್ಯೂಪ್ಲೆಸಿಸ್ ಮತ್ತು ವಿರಾಟ್ ಕೊಹ್ಲಿ ಔಟ್ ಆದ ತಕ್ಷಣ ಅದಾದಮೇಲೆ ನಮ್ಮ ಮ್ಯಾಕ್ಸ್ ವಿತ್ 0 ಸ್ಕೋರ್ ಔಟ್ ಆಗ್ತಾರೆ. ಅದಾದಮೇಲೆ ನಮ್ಮ ಜಸ್ಟ್ ಗ್ರೀನ್ ಇರ್ತಾರೆ, ಪಾಟಿದಾರ್ ಇರ್ತಾರೆ, ಅನುಜ್ ರಾವತ್ ಇರ್ತಾರೆ, ದಿನೇಶ್ ಕಾರ್ತಿಕ್, ಲ್ಯಾಂಬ್ರರ್, ಈ 5 ಜನ ಬ್ಯಾಟಿಂಗ್ ಮಾಡಕ್ಕೆ ಇರ್ತಾರೆ. ಅದಾದಮೇಲೆ ಸೊ ಸ್ವಲ್ಪ ಆದರೂ ಟ್ರೈ ಮಾಡಿದ್ದು ಅಂದರೆ ಆ್ಯಕ್ಚುಲಿ ಅನುಜ್ ರಾವತ್ ಆಡಿದ್ರು. ಅನುಜ್ ರಾವತ್ನ ಸ್ಟಯೋನಿಸ್ ಅವರು ಸ್ವಲ್ಪ ಬೇಗನೆ ಔಟ್ ಮಾಡಿದ್ರು. ಅದಾದಮೇಲೆ ಪಾಟಿದಾರ್ ಆ್ಯಕ್ಚುಲಿ ಇವತ್ತು ಕಾಂಟ್ರಿಬ್ಯೂಷನ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇಷ್ಟು ದಿನ ಆಡಿದ ಪಾಟಿದಾರೇ ಬೇರೆ, ಇವತ್ತು ಗೇಮಲ್ಲಿ ಆಟ ಆಡಿದ ಪಾಟಿದಾರೇ ಬೇರೆ. ಐ ಥಿಂಕ್ ಆ ಸ್ಕೋರ್ಸ್ ಒಂದು 30 ಪ್ಲಸ್ ಇತ್ತು ಅನ್ಸುತ್ತೆ. ಸೊ ನನಗೆ ಇವತ್ತು ಪಾಟಿದಾರ್ ಪರ್ಫಾರ್ಮೆನ್ಸ್ ಸ್ವಲ್ಪ ಓಕೆ ಅನ್ನಿಸ್ತು. ಇದೇ ಥರ ಮುಂದಕ್ಕೆ ಆಡ್ಕೊಂಡು ಬಂದರೆ ಅಟ್ಲೀಸ್ಟ್ 30 ಸ್ಕೋರ್, ಇಟ್ಸ್ ರಿಯಲಿ ನಾಟ್ ಅ ಈಸಿ ಒನ್. ಸೊ 30 ಪ್ಲಸ್ ಸ್ಕೋರ್ ಮಾಡೋದು ಕೂಡ ತುಂಬ ಗ್ರೇಟೇ. ಸೊ ಅದನ್ನು ನಮ್ಮ ಪಾಟಿದಾರ್ ಮಾಡಿದ್ರು. ಅವ್ರ ವಿಕೆಟೂ ತೆಗೆದಿದ್ದು ನಮ್ಮ ಮಯಾಂಕ್ ಯಾದವೇ. ಅದಾದಮೇಲೆ ನಮ್ಮ ದಿನೇಶ್ ಕಾರ್ತಿಕ್ ಮತ್ತು ನಮ್ಮ ಲ್ಯಾಂಬ್ರಾರ್, ಲೈಕ್ ಆಲ್ವೇಸ್ ಲ್ಯಾಂಬ್ರಾರ್ ಮತ್ತು ದಿನೇಶ್ ಕಾರ್ತಿಕ್ ಕಾಂಬಿನೇಷನ್ ರನ್ ಆಗ್ತಾನೆ ಇದೆ. ಅದಾದಮೇಲೆ ಮಯಾಂಕ್ ಡಗರ್ ಅವ್ರು ಬಂದರು, ಅವ್ರನ್ನ ನಿಖಿಲಾಸ್ ಪುರನ್ ಔಟ್ ಮಾಡಿ ಕಳಿಸಿದ್ರು. ಬಟ್ ದಿನೇಶ್ ಕಾರ್ತಿಕ್ ಅವ್ರು ಬಂದಾಗ ಸೀರಿಯಸ್ಲಿ ನಮ್ಮೆಲ್ಲರಿಗೂ ಒಪ್ಸಿತ್ತು ಅಂತ ಹೇಳ್ಬೋದು. ಫಸ್ಟ್ ಬಾಲ್ ಹಾಕಿದ ತಕ್ಷಣ ಅವ್ರು ಸ್ವಲ್ಪ ಪಿಕಪ್ ಆದರು ಅಂತ ಅಂದ್ಕೊಳ್ಬೇಕಾದ್ರೆ ವಿಕೆಟ್ ಹೋಯ್ತು ಅಂತಾರೆ. ಬಟ್ ದಿನೇಶ್ ಕಾರ್ತಿಕ್ ಇಲ್ಲ, ಔಟ್ ಆಗಿಲ್ಲ, ಐ ವಿಲ್ ಟೇಕ್ ಅ ಥರ್ಡ್ ಎಂಪೈರ್ ಒಪಿನಿಯನ್ ಅಂದ್ಕೊಂಡು ಕೇಳಿದಾಗ ನಾಟ್ ಔಟ್ ಅಂತಾರೆ. ಎಂಟೈರ್ ಸ್ಟೇಡಿಯಂ ಫುಲ್ ಖುಷಿ ಆಗುತ್ತೆ. ಯಾಕಂದರೆ ಲಾಸ್ಟ್ ಐ ಥಿಂಕ್ ಸೆಕೆಂಡ್ ಮ್ಯಾಚ್ ಯಾವಾಗ RCB ವಿನ್ ಆಯಿತು ಆವಾಗ ದಿನೇಶ್ ಕಾರ್ತಿಕ್ ಬಂತು ಬ್ಯಾಕ್ ಟು ಬ್ಯಾಕ್ ಹೊಡೆದಿದ್ದಕ್ಕೇನೆ ಆ ಮ್ಯಾಚ್ನ ಕಾರ್ನರ್ ಕೇಸಲ್ಲಿ ನಾವು ವಿನ್ ಆಗಿದ್ವಿ. ಸೊ ಆ ಥರ ಒಂದು ಒಪಿನಿಯನ್ ಫಾರ್ಮ್ ಮಾಡ್ಕೊಂಡಿರೋ ದಿನೇಶ್ ಕಾರ್ತಿಕ್ ಪ್ರಿವ್ಯೂ ಕೇಳ್ಬಿಟ್ಟು ನಾಟ್ ಔಟ್ ಅಂತ ಹೇಳಿದಾಗ ಆಬ್ವಿಯಸ್ಲಿ ನಮ್ಮೆಲ್ಲರಿಗೂ ಖುಷಿ ಆಗುತ್ತೆ. ಸೊ ಇನ್ನೇನು ಇವ್ರು ಇದಾರಲ್ಲ, ಅಟ್ಲೀಸ್ಟ್ ಒಂದು ಚಿಕ್ಕ ಓಪ್ ಇಟ್ಕೊಳ್ಬೋದು. ಯಾಕಂದರೆ ಇನ್ನೂ ಸ್ವಲ್ಪ ಸ್ಕೋರ್ ಬೋರ್ಡ್ ಇದೆ, ಓವರ್ಸ್ ಇದೆ, ವಿಕೆಟ್ಸ್ ಇದೆ ಅಂತ ಸ್ವಲ್ಪ ಓಪ್ಸ್ ಇತ್ತು. ಬಟ್ ಆದರೆ ದಿನೇಶ್ ಕಾರ್ತಿಕ್ ಕೂಡ ಈ ಸಲ ಬೇಗನೆ ಔಟ್ ಆಗೋದ್ರು ಅಂತ ಅನ್ಬೋದು. ಅದು ಕೂಡ ತೊಗೊಂಡಿದ್ದು ಯಾರು, ದಿನೇಶ್ ಕಾರ್ತಿಕ್ನ ಯಶ್ ಅನ್ಸುತ್ತೆ,
ತಗೊಂಡಿದ್ದು ದಿನೇಶ್ ಕಾರ್ತಿಕ್ ಅವರ ವಿಕೆಟು. ಸೀರಿಯಸ್ಲಿ ಇವತ್ತು ಹೀನಾಯವಾಗಿ ಆರ್ ಸಿ ಬಿ ಸೋಲ್ತು ಅಂತಲೇ ಹೇಳ್ಬೋದು. ಮಯಾಂಕ್ ಡಗಾಲ್ ಅವ್ರದ್ದು, ನಿಖಿಲಸ್ ಪುರಾನು ಎಂಟೈರ್ ಆಲ್ ವಿಕೆಟ್ಸ್ ಡೌನ್. ಇನ್ನೂ ಒಂದು ಬಾಲ್ಸ್ ಇದ್ವು ಅನ್ಸುತ್ತೆ, ಇನ್ನೊಂದು 2-3 ಬಾಲ್ಸ್ ಇದ್ವು ಅನ್ಸುತ್ತೆ, ಬಟ್ ಎಲ್ಲರೂ ಆಲ್ ಔಟ್ ಆಗೋಗ್ಬಿಟ್ರು. ಆರ್ ಸಿ ಬಿ ಮತ್ತು ಲಕ್ನೋ ಮ್ಯಾಚಲ್ಲಿ ನಮ್ಮ ಆರ್ ಸಿ ಬಿ ಹೀನಾಯವಾಗಿ ಲಕ್ನೋ ಮೇಲೆ ಸೋಲ್ತು. ಸೊ 2 ಮ್ಯಾಚು ಸೋತಿದೆ, 3 ಮ್ಯಾಚು ಆರ್ ಸಿ ಬಿ ಗೆದ್ದಿದೆ. ಬಟ್ ಇದೇ ಆರ್ ಸಿ ಬಿಲಿ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು, ಅವರು ಝುಯ್ ಅಂತ ರಾಕೆಟ್ ಹೋದಂಗೆ ಹೋದ್ರೆ ಅದು ನಮ್ಮ ಆರ್ ಸಿ ಬಿ ಅಂತಾನೇ ಅನ್ಕೊಳ್ಳಲ್ಲ. ಹಂಗಂತ ಅವರು ಝುಯ್ ಅಂತ ಕೆಳಗಡೆನೂ ಬೀಳೋ ಆರ್ ಸಿ ಬಿ ಅಲ್ಲ. ಲಾಸ್ಟಲ್ಲಿ ನಿಧಾನ ಗೆಲ್ತಾರೆ ಸೋಲ್ತಾರೆ. ಅದಾದ್ಮೇಲೆ ಶುಟ್ಟು ಬುಡ್ಡಿ ಥರ ಇಟ್ಬಿಟ್ಟು ನಮ್ಮನ್ನು ಆರಿಸ್ಬಿಟ್ಟು ನೆಕ್ಸ್ಟ್ ಸಲ ಕಪ್ ನಮ್ದೆ ಅಂತ ಹೇಳ್ತಾರೆ. ಹೋಪ್ಫುಲಿ ಈ ಥರ ಆಗಬಾರ್ದು. ಈ ಸಲ ಚೆನ್ನಾಗಿ ಆಡಲಿ, ಈ ಸಲ ಆದರೂ ನಮ್ಮ ಆರ್ ಸಿ ಬಿ ಕಪ್ಪು ತಂದುಕೊಡ್ಲಿ ಅಂತ ಹೇಳ್ತಾ ನನ್ನ ಒಪಿನಿಯನ್ನ ಈ ವಿಡಿಯೋಲಿ ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಆದಷ್ಟು ಗೊತ್ತಿರೋರಿಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.